ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ನಮ್ಮ ಪಿಜನ್ನ ಹೇಗೆ ಪೇರ್ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಪಿಜನ್ಗಳು ತೋರಿಸ್ತಿದ್ದೀನಿ ನೋಡಿ, ಯಾವ ಪಿಜನ್ ಅಂತ ಹೇಳ್ತೀನಿ. ನೀವು ಪೇರ್ ಮಾಡಬೇಕು ಅಂದರೆ ಪಿಜನ್ನು ಮೊದಲು ಅವು ಮಸ್ತಿಯಲ್ಲಿರಬೇಕು. ಮಸ್ತಿಲಿದ್ದರೆ ಮಾತ್ರ ಅದು ಬೇಗ ಪೇರ್ ಆಗೋದು. ನೋಡಿ ಇಲ್ಲಿದೆ, ಮಸ್ತಿಲಿದ್ರೆ ಅದು ಮಾತ್ರ ಬೇಗ ಪೇರ್ ಆಗೋದು, ಇಲ್ಲಾಂದರೆ ಟೈಮಿಂಗ್ಸ್ ತಗೊಳುತ್ತೆ. ಮಸ್ತಿಗೆ ಬರಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಹೆಸ್ರು ಕಾಳು ಹಾಕಬೇಕು. ಹೆಸ್ರು ಕಾಳು ಹಾಕಿದ್ರೆ ಬೇಗ ಮಸ್ತಿಗೆ ಬರ್ತವೆ. ಯಾವ ಪಿಜನ್ ಪೇರ್ ಹಾಕ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದೇ ಗೈಸು ತಾಮ್ರಾಲ್ ಮತ್ತು ಧೂಮ, ಇದನ್ನು ಪೇರ್ ಹಾಕೋಣ ಅಂತಿದ್ದೀನಿ. ಪಿಜನ್ನು ಪೇರ್ ಹಾಕೋ ಮೊದಲು ಏನೇನು ಇರಬೇಕು ಅಂದರೆ ಅಕ್ಕಿಲಿ ಮಸ್ತಿಲಿರಬೇಕು. ಅಕ್ಕಿ ಮಸ್ತಿಲಿರಬೇಕು ಅಂದರೆ ಅದಕ್ಕೆ ನೀವು ಒಂದು ವಾರ ಹೆಸ್ರು ಕಾಳು ಕೊಡ್ತಾ ಇರಬೇಕು. ಅವಾಗ ಅಕ್ಕಿ ಬೇಗ ಮಸ್ತಿ ಬರ್ತವೆ, ಅವಾಗ ಬೇಗ ಪೇರ್ ಆಗುತ್ತೆ. ಹೆಂಗೆ ಪೇರ್ ಮಾಡೋದಂದರೆ, ಒಂದು ಮಸ್ತಿಲಿರಬೇಕು, ಇನ್ನೊಂದು ಅಕ್ಕಿ ದಸ್ತ ಆಗಿರಬೇಕು, ಒಂದೊಂದೇ ಒಂದು ವರ್ಷ ಆಗಿರ್ಬೇಕು ಅಕ್ಕಿ, ಅವಾಗ ಮಾತ್ರ ಪೇರ್ ಮಾಡೋದು. ಬನ್ನಿ ಈ ಪಿಜನ್ ಕಣ್ಣು ತೋರಿಸ್ತೀನಿ ಗೈಸ್. ಇದು ಧೂಮ ಕಣ್ಣು ನೋಡಿದ್ರೆ ಪ್ಯಾಟರ್ನ್, ಮತ್ತು ರೆಕ್ಕೆ ತೋರಿಸ್ತೀನಿ ತಡಿ. ನೋಡಿ ಅಕ್ಕಿ ಕಣ್ಣು ಝೂಮ್ ಮಾಡಿ. ಇದು ನಮ್ಮ ಧೂಮ, ಇದು ಹೆಣ್ಣು. ಮತ್ತು ತಾಮ್ರಾಲ್ ತೋರಿಸ್ತೀನಿ ತಡಿ. ಕಣ್ಣು ಝೂಮ್ ಮಾಡಿ. ರೆಕ್ಕೆ ನೋಡಿ, ಇದು ತಾಮ್ರಲ್ಲಿ ಹೊಡೆದಿದ್ದೀನಿ, ಹೊಸ ಅಕ್ಕಿದು ನೋಡಿ ಸೈಜ್ ಹೆಂಗೆ ಶೇಪ್. ಕಣ್ಣು ನೋಡಿ, ಪಾಸ್ ನೋಡಿ. ಹೆಂಗೆ ಪೇರ್ ಮಾಡೋದು ಅಂದರೆ, ನೀವು ಒಂದು ಗೂಡು ಸೆಟ್ ಮಾಡಬೇಕು, ಅದಕ್ಕೆ ಆದಂಥ ಗೂಡು. ಮತ್ತು ಯಾವ ಪೇರು ನೀವು ಪೇರ್ ಮಾಡ್ತಿದ್ದೀರಾ ಅದನ್ನು ಎರಡಕ್ಕೂ ಹಾಕಬೇಕು ನೀವು. ಮತ್ತು ಅದನ್ನು ಸಂಜೆ ಹೊತ್ತು ನೀವು ಯಾವ ಗೂಡಲ್ಲಿ ಪೇರ್ ಮಾಡ್ತೀರಾ ಆ ಗೂಡಲ್ಲಿ ಮುಚ್ಚಬೇಕು. ಆವಾಗ ಈ ಥರ ಹೆಂಗೆ ಹೇಳ್ಕೊಡ್ತೀನಿ ಬನ್ನಿ, ಈ ಥರ ಕವರ್ ಮಾಡಬೇಕು. ಈ ಥರ ಕವರ್ ಮಾಡಿದಾಗ ಒಂದು 2-3 ಡೇಸ್ ಮಾಡಬೇಕು, ಅವಾಗ ಅದು ಪೇರ್ ಆಗುತ್ತೆ. ಅದು ನೀವು ಬೆಳಗ್ಗೆ ಹೊತ್ತು ಮಾಡಬಾರ್ದು, ಸಂಜೆ ಹೊತ್ತು ಒಂದು 5:30 ರಾತ್ರಿ ಆವಾಗ ಮಾಡಿದ್ರೆ ಅವು ಸಂಜೆ ಹೊತ್ತು ಮಾತಾಡ್ಕೊಂಡು ಪೇರ್ ಹೋಯ್ತವೆ. ಇವತ್ತಿನ ವಿಡಿಯೋ ಅಷ್ಟೇ. ಹಂಗೆ ಒಂದು 3-4 ದಿವಸ ಕೂಡಾಗಬೇಕು, ಸಂಜೆ ಹೊತ್ತು ಮಾತ್ರ, ಬೆಳಗ್ಗೆ ಹೊತ್ತೇನು ಬೇಡ, ಅವಾಗ ಅವು ಬೇಗ ಪೇರ್ ಆಗ್ತವೆ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಅದು ಬಿಟ್ಟರೆ ನಮ್ಮ ತಾರ ಮೊಟ್ಟೆ ಹಾಕಿದೆ, ಇವತ್ತು ಮರಿ ಆಗಬೇಕಾಗಿತ್ತು, ಯಾಕೋ ಮರಿ ಆಗಿಲ್ಲ. ಮತ್ತು ಇದೊಂದು ಚೀನಿ ಪಿಲಾಂಕ ಕಣ್ಣು, ಇವತ್ತು ಮರಿ ಆಗಬೇಕಾಯ್ತು, ಯಾಕೋ ಆಗಿಲ್ಲ, ನಾಳೆ ಆಗುತ್ತೆ ಪಕ್ಕ. ಅದನ್ನು ನೆಕ್ಸ್ಟ್ ವಿಡಿಯೋದೆಲ್ಲ ತೋರಿಸ್ತೀವಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಅದರಿಂದ ನಮಗೆ ಮೋಟಿಫಿಕೇಶನು. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಎಲ್ಲ ಮುಗಿಸಿದ್ದೀನಿ. ಬಾಯ್.